ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಹಾರ್ಲಿಕ್ಸು ಮತ್ತು ಕ್ಯಾಶ್ಯೂ ಬಾದಾಮು ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಸ್ವೀಟು ಸಿಂಪಲ್ಲಾಗಿರುತ್ತೆ. ನೀವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ನೀವು ಬೇಕರಿಲಿ ತೊಗೊಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕೂಡ ನೀವು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನೋಡಿ, ಕ್ಯಾಶ್ಯೂ ಮತ್ತು ಏಲಕ್ಕಿ ಎರಡನ್ನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಯಾವುದೇ ನಟ್ಸ್ ಆಗಲಿ ಒಂದು ಸ್ವಲ್ಪ ಅದ್ರದ್ದು ಕರೋಸಿನೆಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಆ ಟಾಕ್ಸಿಕ್ ನೇಚರ್ನ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ರೋಸ್ಟ್ ಮಾಡಲೇಬೇಕು. ಆಲ್ಮಂಡ್ ಆದರೆ ಯೂಶ್ವಲಿ ಗೊತ್ತಿದೆ ನಿಮಗೆ, ಸೋಕ್ ಮಾಡಬೇಕು. ಈಗ ಕ್ಯಾಶ್ಯೂ ಆದರೂ ಸ್ವಲ್ಪ ರೋಸ್ಟ್ ಮಾಡಬೇಕು. ನೋಡಿ, ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ನೋಡಿದಿರಿ. ಅದಾದಮೇಲೆ ಶುಗರ್ ಜೊತೆ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನೋಡಿ, ಇದು ಮೇಯ್ನ್ ಏನಂದರೆ ಅದೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಹಾಕಬೇಕು. ಇಲ್ಲ, ಯಾಕೆಂದರೆ ನಾವು ರೋಸ್ಟ್ ಮಾಡಿರೋದು ತುಂಬ ಹೀಟ್ ಇರುತ್ತೆ, ಅದು ಮಿಕ್ಸಿ ಜಾರಿಗೆ ಸ್ಟಿಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಕೂಲ್ ಆಗೋಗ್ಬಿಟ್ಟು ಆಮೇಲೆ ನೀವು ಪೌಡ್ರ್ ಮಾಡಿ. ಅದ್ರ ನಡುವೆ ನಾನು ಈಗ ನೋಡಿ, ಬಾದಾಮನ್ನ ನಾನು ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜಾರ್ ಇದ್ದರೆ ನಮಗಿನ್ನೂ ಚೆನ್ನಾಗಾಗುತ್ತೆ ನೋಡಿ, ಅದು ತೋರಿಸಿದ್ಮೇಲೆ ಹಾಕಿ. ಅದಾದಮೇಲೆ ಈ ಫ್ರೈಡ್ ಗ್ರಾಮ್ಸು ಉರಿಗಡಲೆ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಲೋ ಫ್ಲೇಮಲ್ಲಿ ಮಾಡಿ, ಏಕೆಂತಂದರೆ ಬೇಗ ಬ್ರೌನ್ ಆಗಿಬಿಡುತ್ತೆ ಇದು. ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ ಇದ್ರ ಜೊತೆ ನಾವು ಹಾರ್ಲಿಕ್ಸ್ ಪೌಡರನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಒಂದು ಸ್ವಲ್ಪ, ನನಗೆ ಅರೌಂಡ್ 50 ರೌಂಡ್ ಬಾಲ್ ಬೇಕಾಗಿತ್ತು, ಲಡ್ಡು. ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ನಿಮಗೆ ಬೇಕಂತಂದ್ರೆ ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ನೋಡಿ, ಅದನ್ನು ಹಾರ್ಲಿಕ್ಸ್ ಪೌಡರು ಮತ್ತು ಆ ಉರಿಗಡಲೆ ಎರಡನ್ನೂ ಕೂಡ ನೀವು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಅದ್ರ ನಡುವೆ ನಂದಿನಿ ತುಪ್ಪ ತೊಗೊಂಡು ಜಸ್ಟ್ ವಾರ್ಮ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅದೆಲ್ಲ ಗಟ್ಟಿ ಇರೋದು ಒಂದು ಸ್ವಲ್ಪ ಲಿಕ್ವಿಡ್ ಬರಲಿ ಅಂತ. ತುಂಬ ಇದು ಫ್ರೈ ಮಾಡಬೇಕಾಗಿಲ್ಲ. ಈಗ ಬಾದಾಮನ್ನೆಲ್ಲ ನಾವು ಇದು ಸ್ಮಾಲಾಗಿ ಕಟ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಫ್ರೈ ಮಾಡಬೇಕಾಗಿಲ್ಲ. ಜಸ್ಟ್ ವಾರ್ಮ್ ಮಾಡಿ ಆಫ್ ಮಾಡಿದ್ದೀನಿ ಸ್ಟವು. ನೋಡಿ, ನಾವು ಮಿಕ್ಸ್ಚರ್ ಏನೇನು ಪೌಡ್ರ್ ಮಾಡ್ಕೊಂಡಿದ್ನೋ ಈಗ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಆ್ಯಡ್ ಮಾಡಿದ್ದು ಬಾದಾಮ್ದು ಸ್ಮಾಲ್ ಪೀಸಸ್ಸು, ಅದಾದಮೇಲೆ ಮಿಲ್ಕ್ ಪೌಡರು. ಈಗ ನಾನು ಫಸ್ಟಿಗೆ ಕ್ಯಾಶ್ಯೂ ಮತ್ತು ಶುಗರು, ಏಲಕ್ಕಿ ಇದ್ರ ಪೌಡರ್ ಏನು ಮಾಡಿದ್ನೋ ಅದನ್ನು ಚೆನ್ನಾಗಿ ಮೂರು ಕಡೆ ನೋಡಿ ಎಲ್ಲ ಮೂರು ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ವಾಟರ್ ಹಾಕಬೇಕಾಗಿಲ್ಲ. ನಿಮಗೆಲ್ಲರೂ ಲಾಸ್ಟಿಗೆ ಬೇಕು ಅಂತಂದರೆ ನೀವು ಮಿಲ್ಕನ್ನೇ ಆ್ಯಡ್ ಮಾಡ್ಬೋದು. ಅದು ನೋಡಿ ಕನ್ಸಿಸ್ಟೆನ್ಸಿ ಮೇಲೆ. ಈಗ ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ನೋಡಿ, ಈ ರೀತಿ ಬರಬೇಕು ನಿಮಗೆ. ಒಂದು ಸ್ವಲ್ಪ ಸ್ಲರಿ ಥರ ಬಂದಿದೆ ನೋಡಿ, ವಾಟರ್ ಆ್ಯಡ್ ಮಾಡಿಲ್ಲ. ಅದಾದಮೇಲೆ ಇದು ಫ್ರೈಡ್ ಗ್ರಾಮು, ಹಾರ್ಲಿಕ್ಸ್ ಪೌಡರು ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ಇದ್ರ ಜೊತೆಗೆ ನಾನು ಸ್ಲರಿ ಏನಿತ್ತು ಅದನ್ನು ಕೂಡ ನೀಟಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿ, ಸೇಮ್ ಚಪಾತಿ ಹೇಗೆ ಮಾಡ್ತೀವೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟು ಥರ ಆ ಕನ್ಸಿಸ್ಟೆನ್ಸಿ ಬಂದಾಗ ನಮಗೆ ರೌಂಡ್ ಬಾಲ್ಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ, ಲಡ್ಡು ಥರ ಅಲ್ವಾ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೋಡಿ, ನಿಮಗೆ ಜಾಸ್ತಿ ಪೌಡರ್ ಬೇಕು ಅಂತಂದರೆ ಹಾಕ್ಕೊಳ್ಳಿ. ನನಗೆ ಇಲ್ಲಿ ಕರೆಕ್ಟಾಗಿತ್ತು ನೋಡಿ. ಈಗ ಒಂದು ಸ್ವಲ್ಪ ನೋಡಬೇಕು, ಈ ರೀತಿ ಚೆನ್ನಾಗಿ ಮಾಡಿ ನೋಡಬೇಕು. ನಂದು ಇನ್ನೊಂದು ಸ್ವಲ್ಪ ಪೌಡರ್ ಬೇಕಾಗಿತ್ತು, ನಾನು ಅದೇ ರೀತಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಇದೇ ಪೌಡರೇ ಗಟ್ಟಿಯಾಗಿದೆ ಅಂತಂದರೆ ನೀವು ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಬಿಸಿ ಮಿಲ್ಕ್ ಆ್ಯಡ್ ಮಾಡಿದರೆ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ಮಾಡ್ಕೋಬೋದು. ಇದು ನೋಡಿ, ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನಾವು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಆದಾಗ ಎಲ್ಲ ಲಡ್ಡುಗೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ತಿಕ್ನೆಸ್ಸಿಗೆ ಬಂದಿದೆ. ಈಗ ಒಂದು ಸ್ವಲ್ಪ ನೋಡಿ, ಏನಂದರೆ ನಮಗೆ ಹ್ಯಾಂಡಿಗೆ ಸ್ಟಿಕ್ ಆಗಬಾರ್ದು, ಕೈಗೆ ಸ್ಟಿಕ್ ಆಗಬಾರ್ದು. ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಫಿಷಿಯೆಂಟು. ಆಮೇಲೆ ಅದು ನೀಟಾಗಿ ನಾವು ರೌಂಡ್ ಶೇಪ್ ಮಾಡ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಿಮ್ಮ ಹತ್ರ ಅಚ್ಚೇನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಈಸಿ ಮತ್ತು ಡ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಈ ಥರ ರೌಂಡ್ ಬಾಲ್ಸ್ ಮಾಡಿದ್ದೀನಿ. ನೋಡಿ, ಫೈನಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೇಕರಿಲಿ ತಗೊಂಡೋಗೋದಕ್ಕಿಂತ ನೀವೇ ಈ ರೀತಿ ಮಾಡಿ ನಿಮಗೆಲ್ಲ ಫ್ರೆಂಡ್ಸಿಗೂ ಈ ರೀತಿ ಕೊಡ್ಬೋದು. ನಾನಿಲ್ಲಿ ಮಾಡಿದ್ದು ನನ್ನ ಬರ್ತಡೇ, ಹಾಗಾಗಿ ನನ್ನ ಕೊಲೀಗ್ಸಿಗೋಸ್ಕರ ಮತ್ತು ನನ್ನ ಸ್ಟೂಡೆಂಟ್ಸಿಗೋಸ್ಕರ ಮಾಡಿದ್ದೀನಿ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಅವ್ರು ತುಂಬಾ ಡಿಮಾಂಡ್ ಇತ್ತು, ಸರ್ ಮಾಡ್ಕೊಬನ್ನಿ ಬೇರೆದೆಲ್ಲ ಮಾಡ್ತೀರಾ ಅಂತ. ಹಾಗಾಗಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು.